ಕ್ಷಣಗಳಲ್ಲಿ ಮೊದಲ ಸಂಖ್ಯೆಯನ್ನ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತೀರಿ. ಕಾಂಪ್ರಹೆನ್ಸಿವ್ ಆಗಿ ಯಾವ್ಯಾವ ಸರ್ವೆ ಏಜೆನ್ಸಿ ಏನೇನು ಹೇಳ್ತಾ ಇದೆ ಅನ್ನೋದನ್ನು ತೋರಿಸ್ತೀವಿ. ಕೊನೆಯಲ್ಲಿ ಪೋಲ್ ಆಫ್ ಪೋಲ್ಸ್ ಒಂದು ಮಾಡ್ತೀವಿ. ಎಲ್ಲ ಸರ್ವೆಗಳ ಆವರೇಜ್ ಪೋಲ್ ಆಫ್ ಪೋಲ್ಸ್. ಈ 6 ಗಂಟೆ ಆದಾಗಿನಿಂದ ಮೊದಲ ಸರ್ವೆ ಬರುವ ತನಕದ ಸಮಯ ಇದೆಯಲ್ಲ, ಈ ಸಮಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡ ಸುಲಭವಾಗಿ ಸರಳವಾಗಿ ಎಲ್ಲ ಸಂಖ್ಯೆಗಳು ನಿಮಗೆ ಸಿಗುವಂತೆ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಸ್ಕ್ರೀನಿನ ಎಡಭಾಗ ಮತ್ತು ಬಲಭಾಗದಲ್ಲಿ ರಾಜ್ಯವಾರು ಇರುತ್ತೆ. ಸ್ಕ್ರೀನಿನ ಕೆಳಭಾಗದಲ್ಲಿ ಕರ್ನಾಟಕದ ವಿಷಯದಲ್ಲಿ ಯಾವ್ಯಾವ ಸರ್ವೆ ಏಜೆನ್ಸಿ ಏನೇನು ಹೇಳ್ತಾ ಇದೆ ಅನ್ನೋದಿರುತ್ತೆ. ಮೊದಲ ಸಂಖ್ಯೆಗೆ ಕ್ಷಣಗಣನೆ. ಕ್ಷಣಗಣನೆ, ಮತಗಟ್ಟೆ ಸಮೀಕ್ಷೆಗೆ ಕ್ಷಣಗಣನೆ. ಕರ್ನಾಟಕದ 28 ಕ್ಷೇತ್ರ ಏನಾಗ್ತವೆ ಅನ್ನೋದು ಒಂದು ಕುತೂಹಲ. ದೇಶದಾದ್ಯಂತ 543 ಕ್ಷೇತ್ರಗಳು ಏನಾಗ್ತವೆ ಇನ್ನೊಂದು ಕುತೂಹಲ. ಕೆಲವೇ ನಿಮಿಷಗಳು, ಕೆಲವೇ ಕ್ಷಣಗಳು. ಎಲೆಕ್ಷನ್ ಕಮಿಷನ್ ವಿಧಿಸಿರುವ ಗಡುವು ಮುಗಿಬೇಕು. ಗಡುವು ಮುಗಿದ ತಕ್ಷಣ ನಂಬರ್ಗಳ ಬರೋದಕ್ಕೆ ಶುರುವಾಗ್ತವೆ. ಪ್ರಶಾಂತ್, ನಮ್ಮ ಶಂಕರ್ ಶೆಟ್ಟರ್ಗಿರುವಂತೆ ನಿಮಗೆ ಪರ್ಸನಲ್ ಫೇವ್ರೇಟ್ ಸಫಾಲಜಿಸ್ಟ್ ಯಾರು ಇದ್ದಾರಾ? ಈ ಇತ್ತೀಚಿನ ದಿನಗಳಲ್ಲಿ ಅಂದರೆ ಮೊದಲು ಯೋಗೇಂದ್ರ ಯಾದವ್ ಅಕ್ಯುರಸಿ ಭಾಳ ಇತ್ತು. ಅದರ ನಂತರದ ದಿನಗಳಲ್ಲಿ ಅವ್ರಿಗೆ ಪೊಲಿಟಿಕಲ್ ಲೈಕ್ಸ್ ಡಿಸ್ಲೈಕ್ಸ್ ಇವೆ. ತಾವೇ ಅವೆಲ್ಲ ಸೆಫಾಲಜಿಯಲ್ಲಿ ಬರೋಕ್ಕೆ ಶುರು. ರಾಜಕಾರಣವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದ ನಂತರ ಅವರು CSDSನಿಂದ ಕೂಡ ಹೊರಗಡೆ ಬಂದರು. ಆಮ್ ಆದ್ಮಿ ಪಾರ್ಟಿ ಸೇರಿದರು. ಈಗ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯ ಜೊತೆಗೆ ಯೋಗೇಂದ್ರ ಯಾದವ್ ಪ್ರಯಾಣಿಸ್ತಾ ಇದ್ದರು. ಹೆಚ್ಚು ಕಾಂಗ್ರೆಸ್ ಜೊತೆ ಕೆಲಸ ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಟುಡೇಸ್ ಚಾಣಕ್ಯ ನಂತರ ಪ್ರದೀಪ್ ಗುಪ್ತಾ ಕ್ರೆಡಿಬಿಲಿಟಿ ಇಸ್ ಹ್ಯೂಜ್. ಯಾಕಂದರೆ ಇಂಡಿಯಾ ಟುಡೇ ಪ್ರದೀಪ್ ಗುಪ್ತಾ ಆಕ್ಸಸ್ ಮೈ ಇಂಡಿಯಾ ಇದೆ, ಅದರ ಎಕ್ಸಿಟ್ ಪೋಲ್ಗೋಸ್ಕರ ಜನ ಕಾಯ್ತಾರೆ. ಯಾಕಂದರೆ ಸತ್ಯಕ್ಕೆ ಹತ್ತಿರ ಇರ್ತದೆ ಅನ್ನುವ ಕಾರಣಕ್ಕೋಸ್ಕರ. ಯಾಕೆ ಅಂದರೆ ಕ್ರೆಡಿಬಿಲಿಟಿ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಟ್ರ್ಯಾಕ್ ರೆಕಾರ್ಡ್ ಅಷ್ಟೇ. ಯಾವ್ಯಾವ ಚುನಾವಣೆಗಳ ಭವಿಷ್ಯವನ್ನು ಕರೆಕ್ಟಾಗಿ ಹೇಳಿದ್ರು. ಭಾಳ ಮುಖ್ಯ. 63ರ ಪೈಕಿ 59 ಅಂದರೆ ಅಲ್ಲ, ಈ ಸೆಫಾಲಜಿಯಲ್ಲಿ ಭಾಳ ಮುಖ್ಯ ಆಗೋದು ಪ್ರೈಮರಿ ಡೇಟಾ ಕಲೆಕ್ಷನ್. ಎಸ್, ನಾನು ಈಗ ನೋಡ್ತಾ ಇದ್ದೆ 917 ಸರ್ವೇಯರ್ಸ್ ಇದ್ದಾರೆ. 22,000 ಹಳ್ಳಿಗಳನ್ನು ಕವರ್ ಮಾಡಿದ್ದಾರೆ. 5 ಲಕ್ಷಕ್ಕೂ ಹೆಚ್ಚು ಸ್ಯಾಂಪಲ್ ಸೈಜನ್ನು ಪ್ರದೀಪ್ ಗುಪ್ತಾ ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು. ನೀವು ಎಷ್ಟು ಹೆಚ್ಚು ಸ್ಯಾಂಪಲ್ ಸೈಜ್ ತೆಗೆದುಕೊಳ್ತೀರಿ ಅಷ್ಟು ಹೆಚ್ಚು ನೀವು ಸತ್ಯಕ್ಕೆ ಹತ್ತಿರ ಇರ್ತೀರಿ. ಒಂದು. ಎರಡನೇದು, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಜೊತೆಗೆ ಕ್ವಾಲಿಟೇಟಿವ್ ಹೇಗೆ ಜೋಡಿಸ್ತೀರಿ. ಫಾರ್ ಎಕ್ಸಾಂಪಲ್, ನೀವು ಈಗ ಧಾರವಾಡದಿಂದ ಒಂದಿಷ್ಟು ಸ್ಯಾಂಪಲ್ಸ್ ತೆಗೆದುಕೊಂಡು ಬಂದ್ರಿ.
ಅಲ್ಲಿನ ಎಕ್ಸ್ಪರ್ಟ್ಸ್ಗಳು ಯಾರಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ, ಅದನ್ನು ನೀವು ಜೋಡಿಸಿ ಸಂಖ್ಯೆಗೆ ಬಂದರೆ, ನ್ಯೂಮರಿಕಲ್ ನಂಬರ್ಸ್ ತೋರಿಸಿದರೆ ಆಗ ಸತ್ಯಕ್ಕೆ ಹತ್ತಿರ ಆಗಿರುತ್ತೆ. ಅನೇಕ ಬಾರಿ ಏನಾಗುತ್ತೆ, ಪ್ರೈಮರಿ ಡೇಟಾನೇ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಈಗ ನಾವು ಮಾರ್ಕೆಟ್ ರಿಸರ್ಚಲ್ಲಿ ನೋಡಲ್ವಾ, ಮಾರ್ಕೆಟ್ ರಿಸರ್ಚ್ನವ್ರು ಬರ್ತಾ ಇರ್ತಾರೆ, ನೀವೇನು ಹೇಳಿದ್ರಿ ಬರ್ಕೊಳ್ತಾರೆ. ಕೆಲವೊಂದು ಸಲ ಏನು ಮಾಡ್ತಾರೆ, ತಾವೇ ಅವ್ರ ಹೆಸರಾಗಿ ನೀವು ಸೈನ್ ಮಾಡಿ ಬರ್ಕೊಳ್ಳಿ ಅಂತ ಹೇಳೋಗ್ಬಿಡ್ತಾರೆ. ಹಂಗೆ ಪ್ರೈಮರಿ ಡೇಟಾ ಬಂದರೆ ಯು ಕೆನಾಟ್ ಡೂ ಎನಿಥಿಂಗ್ ಪೊಲಿಟಿಕಲ್ ರಿಸರ್ಚಲ್ಲಿ ಬೇಸಿಕಲಿ. ಯಾಕಂದರೆ ಕ್ರೆಡಿಬಿಲಿಟಿ ಇನ್ನೊಂದು ಸಾಧ್ಯತೆ ಫೀಲ್ಡಿಗೆ ಹೋಗೋದೇ ಇಲ್ಲ. ಯಾರೋ ಪರಿಚಯದವ್ರಿಗೊಂದು 4 ಜನರಿಗೆ ಫೋನ್ ಮಾಡ್ಕೊಂಡು ಫೋನ್ ಸರ್ವೆ ಮಾಡಿ ಫೋನ್ ಸರ್ವೆ ಸ್ಯಾಂಪಲ್ ಜಾಸ್ತಿ ಅಂತ ಒಂದು ಬೀದಿಯಲ್ಲಿ ಸುತ್ತಬಿಟ್ಟು ಬಂದ್ರೂ ಕಷ್ಟ ಅಲ್ಲ. ಫೋನ್ ರ್ಯಾಂಡಮ್ ಸರ್ವೆಗಳಲ್ಲಿ ನಿಮಗೆ ವೇರಿಯೇಬಲ್ಸೇ ಇರೋಲ್ಲ. ಈಗ ಜಾತಿ ಕುರುಬ ಹೇಗೆ ಓಟ್ ಮಾಡ್ತಾರೆ, ಒಕ್ಕಲಿಗ ಹೇಗೆ ಓಟ್ ಮಾಡ್ತಾರೆ, ಲಿಂಗಾಯತ್ ಹೇಗೆ ಓಟ್ ಮಾಡ್ತಾನೆ, ಎಕನಾಮಿಕಲಿ ಡೌನ್ ಸ್ಟ್ರೇಟಾ ಹೆಂಗೆ ಓಟ್ ಮಾಡುತ್ತೆ, ಮಹಿಳೆಯರು ಹೆಂಗೆ ಓಟ್ ಮಾಡ್ತಾರೆ, ಈ ವೇರಿಯೇಬಲ್ಸ್ ತೆಗೆದುಕೊಂಡಾಗ ಮಾತ್ರ ನಾವು ಸತ್ಯಕ್ಕೆ ಹತ್ತಿರ ಆಗ್ಲಿಕ್ಕೆ ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಪ್ರದೀಪ್ ಗುಪ್ತಾ ಇಸ್ ನಿಯರರ್ ಟು ದ ಟ್ರೂತ್. ಯಾಕಂದರೆ ನಾವು ಕರ್ನಾಟಕ ನೋಡಿದ್ವಿ, ಹರಿಯಾಣ ನೋಡಿದ್ವಿ, ಉತ್ತರ ಪ್ರದೇಶ್ ನೋಡಿದ್ವಿ, ಗುಜರಾತ್ ಹಿ ವಾಸ್ ಬ್ಯಾಂಗ್ ಆನ್. ಆ ಕಾರಣದಿಂದ ಹಿಸ್ ಕ್ರೆಡಿಬಿಲಿಟಿ ವಿಲ್ ಬಿ ಆಲ್ವೇಸ್ ಅಟ್ ಸ್ಟೇಕ್. ಮತ್ತು ಒಂದು ನನಗೆ ಇಷ್ಟ ಆಗೋದು, 6 ಗಂಟೆಗೆ ಕೊಡಲೇಬೇಕು ಅಂತಕ್ಕಂಥ ಅನಿವಾರ್ಯತೆಯಲ್ಲಿ ಪ್ರದೀಪ್ ಗುಪ್ತಾ ಇಲ್ಲ. 10 ಗಂಟೆ 11 ಗಂಟೆ ಆದರೂ ಕೊನೆಯ ಹಂತದ ಬಂದಾಗ ಅದನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಇಂಡಿಯಾ ಟುಡೇ ಬಗ್ಗೆ ಒಂದು ನ್ಯಾಚುರಲಿ ಒಂದು ಕುತೂಹಲ ನಿಶ್ಚಿತವಾಗಿ ಇದೆ. ನನಗೆ ಒಪಿನಿಯನ್ ಪೋಲ್ಗಳಿಗಿಂತ ಎಕ್ಸಿಟ್ ಪೋಲ್ಗಳ ಬಗ್ಗೆ ಸ್ವಲ್ಪ ಸತ್ಯಕ್ಕೆ ಹತ್ತಿರವಾಗಿರ್ತವೆ ಅನಿಸುತ್ತೆ. ಒಪಿನಿಯನ್ ಪೋಲ್ ಈ ಸರ್ವೆ ತಗೋತಾರೆ, ಇಡೀ ಭಾರತ ಸೇರಿ ಯಾರೋ ತೋರಿಸ್ತಾ ಇದ್ರು 4,000 ತೆಗೆದುಕೊಂಡು. ಆಮೇಲೆ ಕರ್ನಾಟಕದಲ್ಲಿ 28 ಸೀಟ್ ಇವೆ. 28 ಸೀಟು ಈಗ ಕರ್ನಾಟಕ ಇವತ್ತು ಹೆಂಗೆ ಸ್ಥಿತಿಗೆ ಬಂದಿದೆ ಅಂದರೆ 28 ಸೀಟಿನ ಡೈನಾಮಿಕ್ಸ್ ಚೇಂಜ್ ಆಗ್ತಾ ಇದೆ. ಕರೆಕ್ಟ್. ಒಂದು ಇಶ್ಯೂ ಇಡೀ 28 ಡಿಸೈಡ್ ಮಾಡ್ತಾ ಇಲ್ಲ. ನಿಮ್ಗೆ ಒಪಿನಿಯನ್ ಪೋಲ್ ತಪ್ಪಾದ್ರೂ ತೊಂದಿಲ್ಲ, ಅವರು ಡಿಫೆಂಡ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಆ ಟೈಮಲ್ಲಿ ಆಗಿತ್ತು ಅಂತ, ಆ ಟೈಮಲ್ಲಿ ಆಗಿತ್ತು ಅಂತ. ಎಕ್ಸಿಟ್ ಪೋಲ್ ಆಗುದಿಲ್ಲ, ಎಕ್ಸಿಟ್ ಪೋಲ್ ರಿಯಲ್ ವೋಟ್ ಮಾಡಿದವ್ರ ಹತ್ರ ಕೇಳುವಂತ. ಎಕ್ಸಿಟ್ ಪೋಲ್ ಬಳಸ್ಕೋತಾರೆ. ಅಲ್ಲ, ಅದರಲ್ಲಿ ದೊಡ್ಡ ನಿಮ್ಮ ಪಾರ್ಟಿಗಳದ್ದು ಇನ್ವಾಲ್ವ್ಮೆಂಟ್ ಇರ್ತದೆ. ಪಾರ್ಟಿಗಳು ಇದು ಮಾಡಿಕೊಂಡು ಅವ್ರನ್ನ ಪಾಕೆಟ್ ಮಾಡ್ಕೊಂಡು ಜಾಸ್ತಿ ಫಿಗರ್ ಕೊಡುವಂತ ಅದ್ರಲ್ಲಿ ದೊಡ್ಡ ಹಣದ ಚಲಾವಣೆ ಇದೆ ಅಂತ ಹೇಳ್ತಾರೆ. ಎಕ್ಸಿಟ್ ಪೋಲ್ ಏನುಂಟು, ವೋಟ್ ಆದ್ಮೇಲೆ ಹೇಳಿದ್ರೆ ಆ ಥರ ಕ್ರೆಡಿಟಿಬಿಲಿಟಿ ಇಂಪಾರ್ಟೆಂಟ್. ಅದಕ್ಕೆ ಹಾಗೆ ಪ್ರತಿಯೊಬ್ಬರು ಡಿಫೆಂಡ್ ಮಾಡ್ತಾರೆ. ಆ ಟೈಮಲ್ಲಿ ಅಷ್ಟಿತ್ತಪ್ಪ ಕೊಟ್ಟೆವು, ಅವ್ರಿಗೆ ನೀವು ಫಿಗರ್ ಕೊಡ್ತಾ ಇದ್ರಲ್ಲ ಆಗಸ್ಟ್ ಸೆಪ್ಟೆಂಬರ್ ಮಾರ್ಚ್ ಏನು ನೋಡಿ, ಅದು 275 280 ಎಲ್ಲ ಕೊಟ್ಟಿದೆ ಅಲ್ಲ, 380 ಈಸ್ ಇಟ್ ಇಮ್ಯಾಜಿನೇಬಲ್ ಆಸ್ ಆನ್ ಡೇಟ್ ನಾವು, ಹೌದಲ್ವಾ? ಈಗ ನಮ್ಮ ಬದ್ರಿನಾಥ್ ಮತ್ತು ಬದ್ರುದ್ದೀನ್ ಮತ್ತು ರೇಷ್ಮೆ ಅವರು ಹೇಳ್ತಾರೆ ಕಷ್ಟದಲ್ಲಿ NDA ಮೆಜಾರಿಟಿ ಬರ್ಬೋದು ಹೇಳ್ತಾರೆ, ಹೌದಲ್ವಾ? ನಾನು ಹೇಳ್ತೇನೆ ಸಿಂಗಲ್ ಪಾರ್ಟಿ ಮೆಜಾರಿಟಿ ಡೆಫಿನೆಟ್ ಬರ್ತದೆ, ಲಾಸ್ಟ್ ಇಯರ್ ಪೊಸಿಷನ್ ಇರ್ತದೆ ಅಂತ. ಸೊ ಎಲ್ಲಿಂದಲ್ಲಿ 100 ಸೀಟ್ ಡಿಫರೆನ್ಸ್ ಬರೋದು ಅಂದರೆ ಲೆಕ್ಕ ಹಾಕೊಳ್ಳಿ ನೀವು, ಆಲ್ಮೋಸ್ಟ್ ಡಿಫರೆನ್ಸ್ ಆಫ್ 100 ಸೀಟ್ಸ್. ಗಂಗಾಧರ ಮೂರ್ತಿ, BJP ಬೆನ್ನು ಹತ್ಕೊಂಡು ನೀವು ಮೈತ್ರಿಗೆ ಹೋದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಬೇರೆ ಇತ್ತು. ಇಲ್ಲ, ಅವತ್ತಿನ ಕರ್ನಾಟಕದ ಪೊಲಿಟಿಕ್ಸ್ ಆಗಿತ್ತು. ಇವತ್ತು ಈಗ ಶಂಕರ್ ಶೆಟ್ಟರು ಮತ್ತು ಎಲ್ಲ ಸರ್ವೆಗಳು ಮತ್ತೊಂದೆಲ್ಲ ನೋಡ್ತಾ ಹೋದರೆ ಭಾರತೀಯ ಜನತಾ ಪಾರ್ಟಿ ಆ್ಯಸ್ ಆನ್ ಇಂಡಿವಿಜುವಲ್ ಆಗಿ ಬರಲಿಕ್ಕೆ ಅಷ್ಟೊಂದು ಹತ್ರದಲ್ಲಿರ್ತಾರೆ ಅನ್ನೋ ಭಾವನೆ ಸೃಷ್ಟಿಯಾಗ್ತಾ ಇದೆ. NDA ಗೌರ್ಮೆಂಟ್ ರೂಲ್ ಮಾಡುತ್ತೆ, ಆದರೆ ಭಾರತೀಯ ಜನತಾ ಪಾರ್ಟಿ ಕೂಡ NDA ಪಾರ್ಟ್ನರ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನೋ ಮಾತುಗಳು ಎಲ್ಲ ಕಡೆನೂ ಸ್ಟಾರ್ಟ್ ಆಗಿದೆ. ಆಸೆ ಅನ್ನೋದಕ್ಕಿಂತ ಹೆಚ್ಚಿನಾಗಿ, ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಇವತ್ತಿನವರೆಗೂ 2 ಬಾರಿಗೆ NDA ಪಾರ್ಟ್ನರ್ಗಳನ್ನು ಯಾರನ್ನೂ ಏಕಾಏಕಿ ಹೊರಗಾಕಿಲ್ಲ ಮತ್ತು ದೂರ ತಳ್ಳಿಲ್ಲ. ಅವರ ಅಬ್ಸಲ್ಯೂಟ್ ಮೆಜಾರಿಟಿ ಬಂದು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಮಾಡ್ಬೋದು ಅಂತ ಸಂದರ್ಭದಲ್ಲೂ ಕೂಡ 30 ಪಾರ್ಟಿಗಳನ್ನು 11 ಪಾರ್ಟಿಗಳು MP ಗಳೇ ಇಲ್ಲದೆ ಇರೋರನ್ನೆಲ್ಲ ಜೊತೆಲಿ ಇಟ್ಕೊಂಡಿದ್ದಾರೆ. ಆ ವಿಶ್ವಾಸ ನಮಗೂ ಇದೆ, ಅವ್ರಿಗೂ ಇದೆ. ಹಾಗಾಗಿ ಈಗ ಆಸೆ ಪಡೋದ್ರಲ್ಲಿ ಏನು ಅರ್ಥ ಇಲ್ಲ. ಆದರೆ ಎಲ್ಲರ ಮಾತುಗಳನ್ನು ಕೇಳ್ತಾ ಇದ್ದರೆ ಆ ಸಂದರ್ಭ ಇರಬಹುದು ಅಂತ ಅನ್ನಿಸ್ತಿದೆ. ಯಾಕೆಂದರೆ 303 ಗೆದ್ದಂಥ ಭಾರತೀಯ ಜನತಾ ಪಾರ್ಟಿ ಕೆಲವು ಕಾರಣಗಳಿಂದ ಅಥವಾ 2 ಸ್ಕೂಲ್ ಆಫ್ ಥಾಟ್ಸ್ ಇದಾವೆ ಈ ಚುನಾವಣೆಯ ಭವಿಷ್ಯ ನುಡಿಯೋರ ಪೈಕಿ. ಒಂದು ಯೋಗೇಂದ್ರ ಯಾದವ್ ಸ್ಕೂಲ್ ಆಫ್ ಥಾಟು, ಒಂದು ಪ್ರಶಾಂತ್ ಕಿಶೋರ್ ಸ್ಕೂಲ್ ಆಫ್ ಥಾಟು. ಪ್ರಶಾಂತ್ ಕಿಶೋರ್ ಕಳೆದ ಸಲಕ್ಕಿಂತ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಸ್ವಲ್ಪ ಜಾಸ್ತಿ ಆದರೂ ನನಗೇನು ಆಶ್ಚರ್ಯ ಇಲ್ಲ ಅಂತಾರೆ ಪ್ರಶಾಂತ್ ಕಿಶೋರ್ ಸ್ಕೂಲ್ ಆಫ್ ಥಾಟ್. ಯೋಗೇಂದ್ರ ಯಾದವ್ ಹೇಳೋದು ಕಳೆದ ಸಲಕ್ಕೆ ಹೋಲಿಸಿದರೆ 50 ಸ್ಥಾನದ ತನಕ BJP ಕಡಿಮೆ ಆಗ್ಬೋದು ಅಂತಾರೆ. 303 - 50 ಲೆಕ್ಕ ಹಾಕೊಳ್ಳಿ ನೀವು. ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋದಕ್ಕಾಗೋದಿಲ್ಲ BJPಗೆ. ಮಿತ್ರ ಪಕ್ಷಗಳನ್ನು ಆಧರಿಸಿ ಅಧಿಕಾರ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಮೋದಿ ಇರ್ತಾರೆ. ಇದು ಯೋಗೇಂದ್ರ ಯಾದವ್ ಸ್ಕೂಲ್ ಆಫ್ ಥಾಟ್. ಈಗ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತವೆ ಅನ್ನೋದನ್ನು ನೋಡಬೇಕು.
ಇವರಿಬ್ಬರ ಮಧ್ಯೆ ನಾವು ಬಂದ್ರೆ ಇವ್ರು ಹೇಳಿದ ಗಂಗಾಧರ್ ಅವ್ರು ಹೇಳಿ ಕರೆಕ್ಟ್, ಅವರಾಗಿ ತಳ್ಳುವುದಿಲ್ಲ ಯಾರನ್ನ ಆ್ಯಕ್ಚುಲಿ. ಬಟ್ ಒಂದಂತ ಹೇಳಿದ್ರೆ ಇತ್ತೀಚೆಗೆ ಲೇಟೆಸ್ಟ್ ಒಬ್ಬರನ್ನು ತಳ್ಳಿಬಿಟ್ರು. ಎಲ್ಲಿ ಗೊತ್ತಾ? ಚೌಟಾಲನ ಹರಿಯಾಣದಲ್ಲಿ. 5 ವರ್ಷ ಅವನೊಟ್ಟಿಗೆ ರೂಲ್ ಮಾಡಿ ಲಾಸ್ಟ್ ಮನೆ ತಳ್ಳಿಬಿಟ್ಟು ಬೇಡಪ್ಪ ನಿಂಗೆ ಹೋಗುದಿನ ಪ್ರಾದೇಶೀಯ ಪಕ್ಷಗಳು ಅವನಿಗೆ ಆಶ್ಚರ್ಯ ಆಯ್ತು. ಈ ರಾಷ್ಟ್ರೀಯ ಪಕ್ಷಗಳು ಫಸ್ಟ್ ಎಕ್ಸಾಂಪಲ್ ಪ್ರಾದೇಶಿಕ NDA ಅವರು ಯಾರನ್ನು ಬಿಡಲ್ಲ. ಅಪೋಷಣ ತಗೊಳ್ಳೋದೇ ಮತ್ತೆ ಇತಿಹಾಸ. ಒಂದು ವಿಶೇಷ, ನಗ್ತಾರಲ್ಲಿ ನಾರಾಯಣಸ್ವಾಮಿ ಅವರು ಎಲ್ಲರಿಗೆ ಇವ್ರಿಗೆ ಯಾವಾಗ ಬೇಕಾದ್ರೆ ಎಂಟ್ರಿ ಉಂಟು, ಯಾವಾಗ ಬೇಕು ಎಕ್ಸಿಟ್ ಆಗಲ್ಲ ಆಗಲ್ಲ. ಇಲ್ಲ, ನಾನು AIDMK ಜೊತೆ ಬಿಜೆಪಿ ಮಾಡುವಾಗ ಹೇಳಿದ್ದೆ. ಅಲ್ಲ, ಲೇಟೆಸ್ಟ್ ಎಕ್ಸಾಂಪಲ್ ಚಂದ್ರಬಾಬು ನಾಯ್ಡು. AIDMK ಜೊತೆ ತಮಿಳುನಾಡಲ್ಲಿ ಅಲೈನ್ಸ್ ಮಾಡುವಾಗ ಹೇಳಿದ್ದೆ, ಏನ್ರಿ AIDMK ರ್ಯಾಲಿಯಲ್ಲಿ AIDMK ಫ್ಲಾಗ್ ಗಿಂತ ಬಿಜೆಪಿ ಫ್ಲಾಗ್ ಜಾಸ್ತಿ ಇದಾವಲ್ರಿ ಇದು ತಗೊಬಿಡ್ತೀರಿ ಅಪೋಷಣ. ಕೆಲವೇ ಕ್ಷಣಗಳಲ್ಲಿ ಮೊದಲ ಸಂಖ್ಯೆಯನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತೀರಿ. ಕೆಲವು ಸಂಸ್ಥೆಗಳು ಇನ್ನೂ 15 ನಿಮಿಷದ ಸಮಯ ಕೇಳ್ತಾ ಇದ್ದಾವೆ. 15 ನಿಮಿಷದ ಸಮಯ ಕೇಳ್ತಾ ಇದ್ದಾವೆ ಕೆಲವು ಸಂಸ್ಥೆಗಳು. ಐ ಥಿಂಕ್ ಒಂದೊಂದು ಸಣ್ಣ ಬ್ರೇಕಿಗೆ ಹೋಗಿ ಬರಬಹುದು ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.